ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ ಅಜಯ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ಅಜಯ್ ಕುಕಿಂಗ್ ಆ್ಯಂಡ್ ವ್ಲಾಗ್. ಇವತ್ತು ಶುಕ್ರವಾರ ದಿನದ ವ್ಲಾಗ್ ಆಗಿರುತ್ತೆ. ನಾವು ಇವತ್ತು ಊರಿಗೆ ಹೊರಟಿದ್ವಿ. ಏನಕ್ಕೆಪ್ಪ ಅಂತಂದರೆ ನಾವು ನಮ್ಮೂರಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಹಿಂದಿನ ವಾರನೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಈ ವಾರ ಹೋಗ್ತಾ ಇದ್ದೀವಿ ಗೌರಿ ಗಣೇಶ ಹಬ್ಬಕ್ಕೆ. ಹುಡುಗರದು ಸಹ 2 ದಿನ ರಜೆ ಇತ್ತು, ಅದಕ್ಕೋಸ್ಕರ ಇವಾಗಲೇ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಾವು ದೇವರಿಗೆ ಪುಷ್ಪಾಲಂಕಾರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಅದಕ್ಕೋಸ್ಕರ ಹೋಗಿ ನಾವು ಬೆಂಗಳೂರಿಂದನೇ ಈ ಹಾರಗಳನ್ನೆಲ್ಲ ತಗೊಂಡು ಊರಿಗೆ ಹೋದ್ವಿ. ನಾವು ಹೋಗೋದ್ರೊಳಗೇ ರಾತ್ರಿ 3 ಗಂಟೆ ಆಗಿತ್ತು. ನಾವಿಲ್ಲಿ ಸಂಜೆ ಬಿಟ್ಟರು ಗಣೇಶ ಹಬ್ಬ ಆಗಿರೋದ್ರಿಂದ ತುಂಬ ಮಾರ್ಕೆಟೆಲ್ಲ ತುಂಬ ರಶ್ ಇತ್ತು, ಹೂವಿನ ಮಾರ್ಕೆಟು. ಹೋಗೋದ್ರೊಳಗೆ 3 ಗಂಟೆ ಆಗಿತ್ತು. ಅವ್ರಿಗೂ ನಾವು ಹೂವನ್ನ ಕೊಟ್ಬಿಟ್ಟು, ನಾವು ಬೇಗ ಕೊಟ್ಟರೆ ಅವ್ರಿಗೂ ಅಲಂಕಾರ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಅಂತೇಳಿ ಬೇಗನೆ ಹೋಗಿ ರಾತ್ರಿ 3 ಗಂಟೆಗೆ ಹೂವನ್ನೆಲ್ಲ ಕೊಟ್ವಿ. ಅದಾದ ನಂತರ ಬೆಳಗ್ಗೆ ಅವರು ಈ ಥರ ಎಲ್ಲ ಅಲಂಕಾರ ಮಾಡಿದರು. ಇದು ಬಂದುಬಿಟ್ಟು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಇರೋದು ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ, ದೇವರತಿಮ್ಲಾಪುರ ಅನ್ನೋದು ಊರಲ್ಲಿ ಇದು ದೇವಸ್ಥಾನ ಇದೆ. ನೀವು ಅಲ್ಲಿ ಯಾರು ಸುತ್ತಮುತ್ತ ಯಾರಾದರೂ ಇದ್ದರೆ ತಿರುಪತಿಗೆ ಹೋಗೋಕ್ಕಾಗದೇ ಇರೋರು ಇಲ್ಲೋಗಿ ದರ್ಶನ ಮಾಡ್ಬೋದು. ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ. ನನಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಅದಾದ ನಂತರ ನಾವು ದರ್ಶನನ ಮುಗಿಸ್ಕೊಂಡು, ಪೂಜೆನ ಮುಗಿಸ್ಕೊಂಡು, ಪ್ರಸಾದನೂ ಸಹ ತಗೊಂಡು ಇದಾದ ನಂತರ ಉಚ್ಚಂಗಿ ದುರ್ಗಕ್ಕೆ ಬಂದ್ವಿ. ಉಚ್ಚಂಗಿ ದುರ್ಗದಲ್ಲಿ ಉಚ್ಚಂಗಿಯಲ್ಲಮ್ಮನ ದೇವಸ್ಥಾನನೂ ಸಹ ನೋಡಿಕೊಂಡು ಅಲ್ಲಿನೂ ಸಹ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡಿದ್ವಿ. ಅಲ್ಲಿ ಪಕ್ಕದಲ್ಲೇ ಗಣೇಶನೂ ಸಹ ಕೂರಿಸಿದ್ರು. ಅಲ್ಲಿನೂ ಸಹ ಗಣೇಶನ ದರ್ಶನ ಮಾಡಿಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡು ಅದಾದ ನಂತರ ನಾವು ನಮ್ಮೂರಿಗೆ ಬಂದ್ವಿ. ನಮ್ಮೂರಲ್ಲಿ ತೋಟ ನೋಡೋಣ ಅಂಥೇಳಿ ತೋಟಕ್ಕೆ ಹೋದ್ವಿ. ನೋಡಿ ತೋಟ ಎಲ್ಲ ನೋಡಿಕೊಂಡು ನಾವು ತೋಟಕ್ಕೆ ಹೋಗ್ಬೇಕಾದ್ರೆ ತುಂಬ ಬಿಸಿಲೇ ಇತ್ತು. ನಾವು ಹೋಗಿ ಒಂದು 5-10 ನಿಮಿಷಕ್ಕೇ ಫುಲ್ಲು ಮೋಡ ಎಲ್ಲ ಆಗ್ಬಿಟ್ಟು ಮಳೆ ಬರೋ ಥರ ಆಗಿತ್ತು. ಹೋಗಿ ಒಂದು 10 ನಿಮಿಷ ನೋಡೋದ್ರೊಳಗೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಅಲ್ಲೇ 1 ಅವರ್ 2 ಅವರ್ ಅಲ್ಲೇ ಆಯಿತು. ಮಳೆನೇ ಬಿಡಲೇ ಇಲ್ಲ ಬೇಗ. ತುಂಬ ಜೋರಾಗೇ ಮಳೆ ಬರ್ತಾಯಿತ್ತು. ಫಸ್ಟಿಗೆ ಹೋದಾಗ ಒಂದು 10-15 ನಿಮಿಷ ಬರಲಿಲ್ಲ ಅಷ್ಟೇ. ಹೊಲಕ್ಕೆ ರೋಡಿಂದ ಸ್ವಲ್ಪ ದೂರ ಒಳಗಡೆ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋದ್ವಿ. ಅದಾದ ನಂತರ ಹೊಲನೂ ಸಹ ನೋಡ್ಕೊಂಡ್ವಿ. ಹೊಲ ನೋಡ್ಕೊಂಡಾದ್ಮೇಲೆ ಇದು ಚಿಕ್ಕದು ಇರೋ ಗಿಡ ನಮ್ಮದು, ಸ್ವಲ್ಪ ದೊಡ್ಡದಿರೋದು ಅದು ನಮ್ಮ ಅಪ್ಪಾಜಿ ಅವ್ರದ್ದು. ಇದನ್ನು ನಾವೆಲ್ಲ ನಮ್ಮ ಹೊಲನೆಲ್ಲ ನೋಡ್ಕೊಂಡಾದ್ಮೇಲೆ ನೋಡಿ ಹೇಗಿದೆ ಅಂತಂದೇಳಿ ನೋಡಿ, ಮೋಡ ನೋಡ್ತಾ ಇರ್ಬೋದು ನೀವು, ಕಾಣಿಸ್ತಾ ಇದೆ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ಮೋಡ ಒಂದೇ ಸತಿಗೆ ಮಳೆ ಬಿಡ್ತಾನೆ ಇಲ್ಲ. 2 ಅವರ್ಸ್ ಕಂಟಿನ್ಯೂ ಮಳೆ ಬರ್ತಾನೆ ಇತ್ತು. ನಾವು ಅಲ್ಲೇ ಎಲ್ಲರೂ ನೆನ್ಕೊಂಡೇ ಬಂದ್ವಿ ಮನೆಗೆ. ಫುಲ್ಲಾಗಿ ಮಳೆನೇ ಬಿಡಲಿಲ್ಲ. ಮನೆಗೆ ಬರೋಕ್ಕೂ ಮಳೆ ಬಿಡಲಿಲ್ಲ. ಮಳೆಯಲ್ಲೇ ಬಂದ್ವಿ ಮನೆಗೆ. ಅದಾದ ನಂತರ ಇಲ್ಲೇನು ನೋಡ್ತಿದ್ದೀರೋ ಈ ತೋಟ ನಮ್ಮದೇ. ಇದನ್ನು ತೊಗೊಂಡು ನಾವು ಒಂದು 6 ವರ್ಷ ಆಗಿದೆ. ನಾವು ಅಡಿಕೆ ಗಿಡನ ಹಾಕ್ಬಿಟ್ಟು 3 ವರ್ಷ ಆಗಿದೆ. ಈ ನೋಡೋದೇ ಒಂಥರ ಖುಷಿ ಅಲ್ವಾ. ನಾವು ತೊಗೊಂಡಿರೋದು ಗಿಡಗಳ್ನ ಹಾಕಿದಾಗ ನಾವು ಮಕ್ಕಳನ್ನ ಯಾವ ಥರ ಬೆಳೆಸ್ತೀವೋ ಅದೇ ಥರನೇ ಅನ್ನಿಸ್ತಾ ಇರುತ್ತೆ. ತಿಂಗಳಿಗೂ ಚೇಂಜ್ ಆಗ್ತಾ ಇರುತ್ತೆ ಗಿಡಗಳು. ಇದು ಏನು ನೋಡ್ತಾ ಇದ್ದೀರಾ, ಈ ಗಿಡ ಬಂದುಬಿಟ್ಟು ನಮ್ಮ ಅಪ್ಪಾಜಿ ಅವ್ರದ್ದೆಲ್ಲ ದೊಡ್ಡದಾಗಿದೆ. ನಮ್ಮದಿನ್ನೂ ಚಿಕ್ಕದಾಗೇ ಇದೆ. ಇವರು ಹಾಕ್ಬಿಟ್ಟು 5 ವರ್ಷ ಆಗಿದೆ. ನಾವು ಹಾಕ್ಬಿಟ್ಟು ಇನ್ನು 3 ವರ್ಷ ಆಗಿದೆ ಅಷ್ಟೇ. ನಮ್ಮದಿನ್ನೂ ಚಿಕ್ಕದಾಗೇ ಇದೆ. ಇವ್ರದ್ದು ಆಲ್ರೆಡಿ ಒಂದೊಂದು ಫಲಕ್ಕೂ ಸಹ ಬಂದಿದೆ. ಮುಂದಿನ ವರ್ಷಕ್ಕೆ ಫುಲ್ ಬರುತ್ತೆ. ಇವಾಗ ಅಲ್ಲೊಂದು ಚೆನ್ನಾಗಿರೋ ಗಿಡದಲ್ಲಿ ಮಾತ್ರ ಬಂದಿದೆ. ತೆಂಗಿನ ಮರದಲ್ಲಿ ತುಂಬ ಗೂಡು ಕಟ್ಟಿತ್ತು ಗುಬ್ಬಚ್ಚಿ. ನನ್ನ ಮಗಳು ಅದನ್ನೇ ನೋಡ್ತಾ ಇದ್ಲು ಮೇಲ್ಗಡೆ. ನೋಡಿ ಹೊಲದಲ್ಲಿ ಯಾವ ಥರ ಓಡಾಡ್ತಾನೆ ಇದ್ದಾರೆ. ಅವರಿಗೆ ಫುಲ್ ಖುಷಿ ಆಗ್ಬಿಟ್ಟಿತ್ತು ಹೊಲ ತಂದಿರೋದು. ತುಂಬ ದಿನ ಆಗಿತ್ತು. ನಾವು ಊರಿಗೆ ಹೋಗಿ ಹೆಚ್ಚು ಕಮ್ಮಿ ಒಂದು 6 ತಿಂಗಳಾಗಿತ್ತು. ನಮ್ಮ ಅಪ್ಪಾಜಿ ಜೊತೆ ಫುಲ್ ಹೊಲನೆಲ್ಲ ಸುತ್ತಾಡ್ತಾಯಿದ್ರು. ಇಬ್ಬರೂ ಸಹ ಫುಲ್ ಖುಷಿಯಾಗಿದ್ದರು. ಅದಾದ ನಂತರ ನಾವಿಲ್ಲಿ ಫುಲ್ ಹೊಲನೆಲ್ಲ ಸುತ್ತಾಡ್ಕೊಂಬಂದ್ವಿ. ನಮ್ಮ ಹೊಲ ಮತ್ತು ನಮ್ಮ ಅಪ್ಪಾಜಿ ಅವ್ರ ಹೊಲ ಎಲ್ಲ ಹೊಲನೂ ಫುಲ್ ನೋಡ್ಕೊಂಬಂದ್ವಿ. ಅದಾದ ನಂತರ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಮಳೆ ಎಷ್ಟು ಜೋರಾಗಿ ಬರ್ತಾಯಿದೆ ಅಂತ. ನಾವು ರೋಡಲ್ಲಿ ಬಂದುಬಿಟ್ವಿ. ರೋಡಲ್ಲಿ ಬಂದಾದಮೇಲೆ ಇಲ್ಲೊಂದು ಮನೆ ಇತ್ತು. ನಮ್ಮ ಮನೆಯವ್ರು ಇಲ್ಲೇ ಹೋಗ್ಬಿಟ್ಟು ನಿಂತ್ಕೊಂಡ್ಮಳೆ ಜೋರಾಗಿ ಬರ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ವಿ ಮಳೆ ಬಿಡೋವರೆಗೂ. ನೋಡಿ ಎಷ್ಟು ಜೋರಾಗಿ ಬರ್ತಾಯಿದೆ ಮಳೆ ಅಂತ. ನಮಗಂತೂ ಫುಲ್ ಖುಷಿ ಆಯಿತು. ಸುತ್ತ ಹಸಿರು, ಏನೋ ಒಂಥರ ಮೈಂಡು ಫ್ರೆಶ್ ಆದಂಗೆ ಆಯಿತು. ತುಂಬ ದಿನ ಆಗಿತ್ತು ಊರಿಗೂ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದಿದ್ದು. ಒಂಥರ ಒನ್ ಡೇ ಪಿಕ್ನಿಕ್ ಥರನೇ ಇತ್ತು ನಮಗೆ. ಮಕ್ಕಳಿಗಂತೂ ತುಂಬ ಖುಷಿ ಆಯಿತು. ಅವರಂತೂ ಫುಲ್ ಎಂಜಾಯ್ ಮಾಡಿದರು. ಬರಬೇಕಾದ್ರೆ ಮಳೆ ಬೇರೆ ವಾತಾವರಣ ತಂಪಾಗಿತ್ತು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು ಹೋಗಿ ಬಂದಿದ್ದು. ನಾವು ಕಾರ್ನ ರೋಡ್ ಸೈಡಲ್ಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗಿದ್ವಿ. ಆ ಕಡೆಯಿಂದ ಬರಬೇಕಾದ್ರೆ ಕಾಲೆಲ್ಲ ಫುಲ್ಲು ಜಾರಿ ನಡೆಯೋಕ್ಕೇ ಆಗ್ತಾ ಇರಲಿಲ್ಲ. ಚಪ್ಪಲಿ ಸಮೇತ ಬಿಚ್ಚಿಬಿಟ್ಟು ಕೈಯಲ್ಲಿ ಇಟ್ಕೊಂಡು
ನಮಗೂ ಬಂದ್ವಿ. ಆ ಥರ ಆಗಿತ್ತು. ನನ್ನ ಮಗಳಂತೂ ನೋಡಿ ನಗ್ತಾ ಇದ್ಲು. ಬೆಂಗಳೂರಿಗೆ ಬರೋವರೆಗೂ ಅದನ್ನೇ ನೆನ್ಸ್ಕೊಂಡು ನಗ್ತಾನೇ ಇದ್ಲು. ನಿಮಗೆ ನಮ್ಮ ತೋಟ ಹೇಗೆ ಅನಿಸ್ತು? ನಿಮಗೂ ಈ ಥರ ಎಲ್ಲ ವಾತಾವರಣ ಇಷ್ಟನಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ದೇವರ ಅಲಂಕಾರನೂ ಹೇಗಾಗಿದೆ ಅಂತ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಹೋದಾಗ ಫುಲ್ ದೇವಸ್ಥಾನದ ವಿಡಿಯೋ ಹಾಕ್ತೀನಿ. ವಿಷ್ಣು ಅಲಂಕಾರ ಪ್ರಿಯ ಆಗಿರೋದ್ರಿಂದ ಅಲಂಕಾರ ಮಾಡಿದಾಗ ದೇವ್ರನ್ನ ನೋಡೋಕ್ಕೆ ಒಂಥರ ಖುಷಿ ಅಂತ ಅನಿಸ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದಂತೂ ನಮಗೆ ತುಂಬಾ ಖುಷಿ ಆಯಿತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.